ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಕೃಷಿ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಹಾಗೆ ನಾನು ನಿನ್ನೆ ಹೇಳಿರುವ ಹಾಗೆ ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ನ ವಿಡಿಯೋವನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚಿನ ವಿಡಿಯೋವನ್ನು ಆಲ್ರೆಡಿ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಕೇಕ್ ಕಟ್ ಮಾಡುವಂಥದ್ದು, ಹಾಗೆ ನಾವು ಪ್ರಿಪೇರ್ ಮಾಡಿರುವಂಥ ಫುಡ್ ಆಗಿರ್ಬೋದು, ಹಾಗೆ ಯಾರೆಲ್ಲ ಬಂದಿದ್ರು ಅನ್ನೋದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಮಗಳಿಗೆ ಸರ್ಪ್ರೈಸ್ ಆಗಿ ಏನಾದರೂ ಕೊಡೋದಂದರೆ ತುಂಬ ಇಷ್ಟ. ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗಿ ಅವಳಿಗೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರಲಿ ಅಂತೇಳಿ ಕೇಕ್ ತಂದದನ್ನು ಅವಳಲ್ಲಿ ಹೇಳಿರಲಿಲ್ಲ, ಅಂದರೆ ಯಾವ ಕೇಕ್ ಅಂತ ಹೇಳಿರಲಿಲ್ಲ. ಅದನ್ನು ಸರ್ಪ್ರೈಸ್ ಆಗಿ ಅವಳಿಗೆ ತೋರಿಸಿದ್ದು. ಅದರಿಂದ ಅವಳು ತುಂಬ ಖುಷಿ ಪಟ್ಲು ಆ್ಯಕ್ಚುಲಿ. ಹಾಗೆ ಬರ್ಡೇಗೆ ನಾವು ಯಾರನ್ನೂ ಇನ್ವೈಟ್ ಮಾಡಲಿಲ್ಲ. ಹಾಗೆ ಅತ್ತಿಗೆ, ಅಣ್ಣ, ಹಾಗೆ ನಾವು ಅಂದರೆ ನಮ್ಮ ಫ್ಯಾಮಿಲಿಯವರು, ಅತ್ತೆ, ಮಾವ, ಹಸ್ಬೆಂಡ್, ನಾನು, ಹಾಗೆ ನನ್ನ ಮಗಳು, ಇಷ್ಟೇ ಮಂದಿ ನಾವು ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಲಾಸ್ಟ್ ಇಯರ್ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಎಲ್ಲ ಫ್ಯಾಮಿಲಿಯವರನ್ನು ಕರೆದು ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಈ ವರ್ಷ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನೆಕ್ಸ್ಟ್ ಇಯರ್ ನೋಡೋಣ. ಹಾಗೆ ಇದು ಅತ್ತಿಗೆ ಮತ್ತು ಅಣ್ಣ. ಇವರು ಮಗಳಿಗೆ ಗಿಫ್ಟ್ ತೊಗೊಂಡು ಬಂದಿದ್ದರು. ಎವ್ರಿ ಇಯರ್ ತೊಗೊಂಡು ಬರ್ತಾರೆ ಗಿಫ್ಟ. ಅವಳಿಗೆ ಕೂಡ ತುಂಬಾ ಇಷ್ಟ ಅದೆಲ್ಲ. ಗಿಫ್ಟ್ ತೊಗೊಂಡು ಬಂದು ಕೊಟ್ಟರೆ ಅದೆಲ್ಲ ತುಂಬ ಇಷ್ಟಪಡ್ತಾಳೆ ಅವಳು. ಗಿಫ್ಟ್ ತರೋದು, ಅವಳಿಗೆ ಕೊಡೋದು ತುಂಬ ಖುಷಿ ಪಡ್ತಾಳೆ. ಹಾಗೆ ಕೇಕ್ ಕಟ್ಟಿಂಗ್ ಅಂದರೂ ತುಂಬ ಇಷ್ಟ. ಯಾರದೇ ಬರ್ಡೇ ಆದರೂ ಅವಳು ರೆಡಿ ಇರ್ತಾಳೆ ಕೇಕ್ ಕಟ್ ಮಾಡೋದ್ರಲ್ಲಿ. ತುಂಬ ಇಷ್ಟ ಅವಳಿಗೆ. ಸಣ್ಣ ಮಕ್ಕಳ ಹಾಗೆ ಅಲ್ವಾ, ಎಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬ ಖುಷಿ ಪಡ್ತಾರೆ. ಹಾಗೆ ಅತ್ತೆ ಹಾಗೂ ಮಾವ ಇದು. ಹಾಗೆ ಅವರದು ಒಂದು ಸಣ್ಣ ಗಿಫ್ಟ್ ಇತ್ತು. ಹಾಗೆ ನಮ್ಮ ಬರ್ಡೇ ಪಾರ್ಟಿ ಸಿಂಪಲ್ಲಾಗಿ ಚೆನ್ನಾಗೇ ಆಯಿತು. ಹಾಗೆ ಇವಳು ಕೂಡ ತುಂಬಾ ಖುಷಿಪಟ್ಲು. ನಾವು ಅದು ಎಷ್ಟೇ ಕಷ್ಟಪಟ್ಟು ಅದು ಏನೇ ಖರ್ಚು ಮಾಡಿದರೂ ಕೂಡ ಆ ಮಕ್ಕಳ ಮುಖದಲ್ಲಿ ಒಂದು ನಗು ಬಂದರೆ ಅಷ್ಟೇ ಸಾಕಲ್ವಾ. ಅದಕ್ಕಿಂತ ದೊಡ್ಡ ಗಿಫ್ಟ್ ನಮಗೆ ಏನಿಲ್ಲ. ಯಾಕಂದರೆ ಅವಳ ನಗುವಿನ ಮುಂದೆ ಬೇರೆ ಯಾವುದು ನಮಗೆ ಕಾಣಿಸೋದೇ ಇಲ್ಲ. ಹಾಗೆ ನನ್ನ ಮಗಳಂದರೆ ತುಂಬ ಖುಷಿಪಟ್ಲು, ನಮಗೂ ಕೂಡ ತುಂಬ ಖುಷಿ. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಆದ ನಂತರ ಸಿಂಪಲ್ಲಾಗಿ ಅವಳದು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಅದು ರೀಲ್ಸಿಗೆ ಹಾಕ್ಲಿಕ್ಕಂತೆ ಹಾಗೆ ಎಲ್ಲಂತೆಲ್ಲ ವೀಡಿಯೋಸ್, ಫೋಟೋಸ್ ಎಲ್ಲ ತೆಗಿತಾಯಿದ್ರು.
ಎಸ್, ಹಾಗೆ ಇದು ಅತ್ತಿಗೆ ಹಾಗೂ ಅಣ್ಣನವರ ಗಿಫ್ಟ್. ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದಲ್ಲ ನೋಡಿ, ಸ್ಕರ್ಟ್ ಆ್ಯಂಡ್ ಬ್ಲೌಸ್. ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಅಂದರೆ ತುಂಬಾ ಇಷ್ಟ ಅವಳಿಗೆ. ಮುನ್ನೆ ಶುರು ಮಾಡಿದಲ್ಲ ನನಗೆ ಬರ್ಡೇಗೆ ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಅಂತ ಹೇಳಿ. ಹಾಗಾಗಿ ಅವರು ಕೂಡ ಅದೇ ಗಿಫ್ಟ್ ತೊಗೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿ ಅತ್ತೆ ಹಾಗೂ ಮಾವ ತಂದಿರುವಂಥ ಗಿಫ್ಟ್ ಕೂಡ ಇದೆ. ಅದನ್ನು ಕೂಡ ಇವಾಗ ಓಪನ್ ಮಾಡ್ತಾ ಇದ್ದಾಳೆ ನೋಡಿ. ಡೈಲಿ ವೇರ್ ಅಂದರೆ ಮನೆಯಲ್ಲಿ ಯೂಸ್ ಮಾಡುವಂಥ ಸಿಂಪಲ್ ಡ್ರೆಸ್, ಬಟ್ ತುಂಬ ಚೆನ್ನಾಗಿತ್ತು. ಎಸ್, ಫೈನಲಿ ನೋಡಿ, ಇಲ್ಲಿ ನನ್ನ ಹಸ್ಬೆಂಡ್ ಅವಳಿಂದ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ನೋಡಿ. ಅವಳಿಗೂ ತುಂಬ ಇಷ್ಟ, ಅದು ಎಷ್ಟು ಸರಿ ಬೇಕಾದರೂ ಡ್ಯಾನ್ಸ್ ಮಾಡ್ಲಿಕ್ಕೆ ಹೇಳಿದ್ರು ಮಾಡ್ತಾಳೆ ನೋಡಿ. ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಹಾಗೆ ತುಂಬ ಎಂಜಾಯ್ ಮಾಡಿದ್ಲು. ಮಕ್ಕಳಿಗೆ ಬೇಕಾಗಿರೋದು ಅದೇ ಅಲ್ವಾ, ಫುಲ್ ಎಂಜಾಯ್ಮೆಂಟ್. ಎಸ್, ಫೈನಲಿ ನಮ್ಮ ಫಂಕ್ಷನ್ ಅಂತೂ ಸಿಂಪಲ್ಲಾಗಿ ಚೆನ್ನಾಗಾಯಿತು. ಎಸ್, ಹಾಗೆ ನಾನು ಫುಡ್ ನಮ್ಮದು ಆ್ಯಸ್ ಯೂಶುವಲ್ ಕೋರಿ ರೊಟ್ಟಿ, ಹಾಗೆ ಇಲ್ಲಿ ಪನ್ನೀರ್ ಗ್ರೇವಿ, ಹಾಗೆ ನೆಕ್ಸ್ಟ್ ಕಬಾಬ್, ಹಾಗೆ ಚಿಕನ್ ಗ್ರೇವಿ ಇಷ್ಟೇ ಮಾಡಿದ್ದು. ಸಿಂಪಲ್ಲಾಗಿ ನಮ್ಮ ಒಂದು ಡಿನ್ನರ್ ರಾತ್ರಿದು ಸಿಂಪಲ್ಲಾಗಿ ಮಾಡಿದ್ದು. ಸ್ಕೂಲಿಗೆ ಹೋಗ್ತೀನಲ್ವ, ಬಂದು ಸ್ವಲ್ಪ ಸುಸ್ತಾಗುತ್ತೆ, ಹಾಗಾಗಿ ಸಿಂಪಲ್ಲಾಗಿ ಮಾಡಿರುವಂಥದ್ದು ಕೋರಿ ರೊಟ್ಟಿ, ಪನ್ನೀರ್ ಗ್ರೇವಿ, ಹಾಗೆ ಚಿಕನ್ ಕಬಾಬ್, ಹಾಗೆ ಚಿಕನ್ ಗ್ರೇವಿ. ಬಟ್ ಸಿಂಪಲ್ಲಾಗಿ ಚೆನ್ನಾಗಾಯಿತು ನಮ್ಮ ಡಿನ್ನರ್ ಕೂಡ. ಎಸ್, ಫೈನಲ್ ಆಗಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಎಸ್, ಹಾಗೆ ನನ್ನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ಸಣ್ಣ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.